ಬಾಗೇಪಲ್ಲಿ ಪುರಸಭೆ ಸಭಾಂಗಣದಲ್ಲಿ ಈ ಖಾತಾ ಅಭಿಯಾನಕ್ಕೆ ಸೋಮವಾರ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಪಟ್ಟಣ ವ್ಯಾಪ್ತಿಯಲ್ಲಿ ನಿವೇಶನ, ವಸತಿ ಕಟ್ಟಡ, ವಾಣಿಜ್ಯ ಕಟ್ಟಡಗಳು, ಮನೆಯ ಆಸ್ತಿ, ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. 3 ತಿಂಗಳ ಕಾಲ ಖಾತೆ ಅಭಿಯಾನ ನಡೆಯಲಿದೆ. ಖಾತೆ ಮಾಡಿಸಿಕೊಳ್ಳಲು ಯಾವುದೇ ಮಧ್ಯವರ್ತಿಗಳನ್ನು ನಂಬಬೇಡಿ, ನಂಬಿದಲ್ಲಿ ಮೋಸ ಹೋಗುತ್ತೀರಿ. ನೇರವಾಗಿ ಸಾರ್ವಜನಿಕರೇ ಪುರಸಭೆ ಕಚೇರಿಗೆ ತೆರಳಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆಯಬೇಕೆಂದರು. ಯಾವ ಜಮೀನು ಕನ್ವರ್ಷನ್ ಆಗದಿರ ನಗರ ಪ್ರಾಧಿಕಾರದ ಅನುಮೋದನೆ ಆಗದಿರ ಇತ್ತು ಅಂಥವು ಯಾವುದೂ ನಾವು ಇಷ್ಟು ದಿನ ಖಾತಾ ಮಾಡ್ತಾ ಇರಲಿಲ್ಲ. ಪಾಪ ಬಡವರಿಗೆ ಆಸ್ತಿ ಮಾರಬೇಕಂದ್ರೂ ಕಷ್ಟ, ಏನೋ ಅವ್ರ ಕಷ್ಟ ಮಾಡಿದಾಗ ಒಬ್ಬರಿಂದೊಬ್ಬರು ಖಾತೆ ಆಗ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಒಂದು 3 ಮಂತ್ಸ್ ಬ್ಯಾಕಿಂದ ಈ ಖಾತಾ ಇಲ್ದಿರ ಯಾವುದೇ ರಿಜಿಸ್ಟರ್ ಆಗಬಾರ್ದು ಅಂತ ಕಾನೂನು ಮಾಡಿದಾಗಿಂದ ತುಂಬ ಕಷ್ಟ ಆಗ್ತಾಯಿತ್ತು ಪಾಪ ಸಾರ್ವಜನಿಕರಿಗೆ. ಇದು ಮನಗಂಡ ನಮ್ಮ ಸರ್ಕಾರ ಈ ದಿನ ಈ ಖಾತಾ ಆಂದೋಲನ 3 ತಿಂಗಳ ಮಟ್ಟಿಗೆ ಈ ಖಾತಾ ಆಂದೋಲನ ಮಾಡಿ ಪ್ರತಿಯೊಬ್ಬರಿಗೂ ಯಾರಿಗೆ ರಿಜಿಸ್ಟ್ರಲ್ಲಿ ನೇಮ್ ಇರುತ್ತೋ ಅವ್ರಿಗೆಲ್ಲ ಖಾತೆ ಕೊಡೋ ಮುಖಾಂತರ ಎಂಟೈರ್ ಯಾರ ರಿಜಿಸ್ಟರ್ ಆಗುತ್ತೆ ಎಲ್ಲರಿಗೂ ಖಾತಾ ಕೊಡುವಂಥ ಕಾರ್ಯಕ್ರಮ ನಾವೀಗ ಹಮ್ಮಿಕೊಳ್ತಾ ಇದ್ದೀವಿ. ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮಾತನಾಡಿ, ಸ್ವತ್ತಿನ ಮಾಲೀಕರು ಪುರಸಭೆಗೆ ಭೇಟಿ ನೀಡಿ ಸ್ವತ್ತಿನ ಮಾಲೀಕತ್ವದ ದಾಖಲೆಗಳಾದ ನೋಂದಾಯಿತ ಪತ್ರಗಳು, ಚಾಲ್ತಿ ಸಾಲಿನವರೆಗೆ ಕಂದಾಯ ಪಾವತಿ ರಸೀದಿ, ಋಣದಾರ ಪ್ರಮಾಣ ಪತ್ರ, ಮಾಲೀಕರ ಫೋಟೋ, ಆಧಾರ್ ಕಾರ್ಡ್ ಸಲ್ಲಿಸಿ ಈ ಖಾತಾ ಪಡೆಯಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷ ಸುಜಾತಾ ನರಸಿಂಹನಾಯ್ಡು, ಪುರಸಭೆ ಸದಸ್ಯರಾದ ಎ ನಂಜುಂಡಪ್ಪ, ಜಬೀವುಲ್ಲಾ, ಸರೋಜಾ, ರೇಷ್ಮಾ ಬಾಬು ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.